ಇವತ್ತು ಮಳೆ ಬರ್ತಿತ್ತು. ಏನಾದರೂ ಹೆಲ್ತಿಯಾಗಿ, ಟೇಸ್ಟಿಯಾಗಿರೋ ಬ್ರೇಕ್‌ಫಾಸ್ಟ್ ಮಾಡೋಣ ಅಂತ ನಾನಿವತ್ತು ಪಡ್ಡು ಮಾಡ್ತಿದ್ದೀನಿ. ಇದು ದೋಸೆ ಹಿಟ್ಟು. ಈ ದೋಸೆ ಹಿಟ್ಟಿಗೆ ನಾನು ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ತುರಿದಿಟ್ಟಿರೋ ಕ್ಯಾರೆಟ್, ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ. ಇದು ಒಗ್ಗರಣೆ. ಏನು ಒಗ್ಗರಣೆ ಅಂದರೆ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ. ಇದನ್ನು ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದ್ಸತಿ. ನಾನಿಲ್ಲಿ ದೋಸೆ ಹಿಟ್ಟು ಉಪಯೋಗಿಸ್ತಿದ್ದೀನಿ. ನೀವು ದೋಸೆ ಹಿಟ್ಟಲ್ಲೂ ಪಡ್ಡು ಮಾಡ್ಬೋದು ಅಥವಾ ಇಡ್ಲಿ ಹಿಟ್ಟಲ್ಲೂ ಪಡ್ಡು ಮಾಡ್ಬೋದು. ಈಗ ಸ್ಟವ್ ಮೇಲೆ ಪಡ್ಡು ತವ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಂದೊಂದಕ್ಕೆ ಹಿಟ್ಟನ್ನ ಹಾಕ್ತಾ ಹೋಗಿ. ಪಡ್ಡು ಯಾವಾಗಲೂ ನಾವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು, ಇಲ್ಲಾಂದರೆ ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪಡ್ಡು ನಮಗೆ ಕ್ರಿಸ್ಪಿಯಾಗಿರುತ್ತೆ ಹೊರಗಡೆ ಮತ್ತು ಒಳಗಡೆ ಸಾಫ್ಟ್ ಆಗಿರುತ್ತೆ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ ಫ್ಲೇಮು. ಈಗ ನಿಧಾನವಾಗಿ ತಿರುಗಿಸಿ. 2 ನಿಮಿಷ ಆಗಿತ್ತು, ಅದಕ್ಕೆ ನಾನಿಲ್ಲಿ ತಿರುಗಿಸ್ತಿದ್ದೀನಿ ಪಡ್ಡನ್ನ. ಒಂದು ಕಡೆ ಬೆಂದಿರುತ್ತೆ, ಇನ್ನೊಂದು ಕಡೆನೂ ಅದೇ ರೀತಿ ನೀವು ಬೇಯಿಸ್ಕೋಬೇಕು. ಈಗ ನಿಮಗೆ ಪಡ್ಡು ರೆಡಿ ಆಗಿರುತ್ತೆ. 2 ನಿಮಿಷ ಬಿಟ್ಟು ನೀವು ಸರ್ವ್ ಮಾಡ್ಕೋಬೋದು.